ಮಧ್ಯಪ್ರಾಚ್ಯದಲ್ಲಿ ಶಾಶ್ವತ ಶಾಂತಿ ನೆಲೆಸಿದ್ರು ಅರ್ಥಾತ್ ಯುದ್ಧ ನಿಂತರೂ ಕೂಡ ರಾಜ್ಯದಲ್ಲಿ ಅಥವಾ ಭಾರತದಲ್ಲಿ ಈ LPG ಗ್ಯಾಸ್ನ ಸಮಸ್ಯೆ ನೀಗೋದಕ್ಕೆ ಇನ್ನೂ ಬಹಳಷ್ಟು ದಿನಗಳ ಕಾಲ ಸಮಯ ಹಿಡಿಯೋ ಹಂಗೆ ಕಾಣಿಸ್ತಾ ಇದೆ. ನೋಡಿ, ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಿನ್ನೆ ಗ್ಯಾಸ್ ಇತ್ತು, ಬೆಳಗ್ಗೆ ಗ್ಯಾಸ್ ಇತ್ತು, ಆದರೆ ಈಗ ನೋ ಸ್ಟಾಕ್ ಬೋರ್ಡು. ಇದು ನಗರದ ಬಹುತೇಕ ಗ್ಯಾಸ್ ಬಂಕ್ಗಳ ಪರಿಸ್ಥಿತಿಯಾಗಿದೆ. ಗ್ಯಾಸ್ ಟ್ಯಾಂಕರಲ್ಲಿ ಅರ್ಧ ಟ್ಯಾಂಕ್ ಸಪ್ಲೈ ಮಾಡ್ತಿದ್ದಾರೆ, ಅರ್ಧ ಟ್ಯಾಂಕ್ ಖಾಲಿ ಆದಮೇಲೆ 2-3 ದಿನ ನೋ ಸ್ಟಾಕ್ ಬೋರ್ಡ್ ಹಾಕೋ ಥರ ಆಗಿಬಿಟ್ಟಿದೆ. ಗ್ಯಾಸ್ ಬಂಕ್ ನಡೆಸೋದು ರಿಸ್ಕ್ ಆಗ್ತಿದೆ. ಮೊದಲು ಗ್ಯಾಸ್ ಖಾಲಿ ಆಗ್ತಾ ಇದೆ, ಅದಾಗಲೇ ಲೋಡ್ ಬರ್ತಾ ಇತ್ತು. ಕಳೆದ 1 ತಿಂಗಳಿನಿಂದ ಗ್ಯಾಸ್ ಸರಬರಾಜಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಬಂಕ್ ಸಿಬ್ಬಂದಿಗಳಿಗೆ ರಜೆ ಕೊಟ್ಟು ಕಳಿಸೋದಕ್ಕೂ ಕೂಡ ಆಗಲ್ಲ. ಒಂದಿನ ಕೆಲಸ ಇದ್ದರೆ 3 ದಿನ ಕೆಲಸ ಇರಲ್ಲ. ಬಂಕ್ ನಡೆಸೋದು ಲಾಸ್ ಅನ್ನುವಂತಾಗಿದೆ ಅಂತಾರೆ ಗ್ಯಾಸ್ ಬಂಕ್ನ ಮಾಲೀಕರು ಮತ್ತು ಸಿಬ್ಬಂದಿಗಳು. ಬಹುತೇಕ ಗ್ಯಾಸ್ ಬಂಕ್ಗಳಲ್ಲಿ ಇನ್ನೂ ಕೂಡ ಗ್ಯಾಸ್ ಸರಬರಾಜೇನಿದೆ ಅದು ಸಮರ್ಪಕವಾಗಿ ಆಗ್ತಾ ಇಲ್ಲ. ಮೊದಲು ಗ್ಯಾಸ್ ಖಾಲಿ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಬಂಕ್ನವರು ಬೇಗ ಅದನ್ನು ತರಿಸ್ಕೊಳ್ತಾ ಇದ್ರು, ಈ ರೀತಿ ಖಾಲಿ ಆಗ್ತಿದೆ ಅಂತ. ಯಾವತ್ತೂ ಕೂಡ ನೋ ಸ್ಟಾಕ್ ಬೋರ್ಡನ್ನು ಹಾಕಿದ್ದೇ ಇಲ್ಲ. ಆದರೆ ಈಗ ಕಳೆದ ಏನು ಈ ಗ್ಯಾಸ್ ಸಮಸ್ಯೆಗಳು ಶುರುವಾಯಿತು ಯುದ್ಧದಿಂದಾಗಿ, ಈ ಸಮಸ್ಯೆಗಳು ಶುರುವಾದ ನಂತರ ಸುಮಾರು 2 ದಿನಗಳವರೆಗೂ ಕೂಡ ಗ್ಯಾಸ್ ಬರ್ತಾ ಇಲ್ಲ. ಈಗಲೂ ಕೂಡ ಇದು ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು ತೋರಿಸ್ತಾ ಹೋಗ್ತೀನಿ. ನಾನೀಗ ಮೈಸೂರು ರಸ್ತೆಯಲ್ಲಿರುವಂಥ ಸೂಪರ್ ಗ್ಯಾಸ್ ಬಳಿ ಇದ್ದೀನಿ, ಸೂಪರ್ ಗ್ಯಾಸ್ ಬಂಕ್ ಬಳಿ ಇದ್ದೀನಿ. ಇಲ್ಲೂ ಸಹ 1 ದಿನ 2 ದಿನಕ್ಕೊಂದೊಂದ್ಸಲಿ ಗ್ಯಾಸ್ ಬರುತ್ತೆ. ಈಗ ನಿನ್ನೆ ಇಲ್ಲಿ ಏನು ಆಟೋಗಳಿಗೆ ಗ್ಯಾಸನ್ನು ತುಂಬಿಸುವಂಥ ಕೆಲಸ ಆಯಿತು. ಬೆಳಗ್ಗೆ ಕೂಡ ಇದ್ದಂಥ ಗ್ಯಾಸನ್ನು ಹಾಕಿದರು. ಆದರೆ ಈಗ ಸಂಪೂರ್ಣವಾಗಿ ಖಾಲಿ ಆಗಿದೆ. ಅದು ಗ್ಯಾಸ್ ಟ್ಯಾಂಕರ್ ಬರೋವರೆಗೂ ಕೂಡ ಕಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ 1 ದಿನಕ್ಕೆ 2 ದಿನಕ್ಕೆವರೆಗೂ ಕಾಯಲೇಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ಮೊದಲೆಲ್ಲವೂ ಕೂಡ ಗ್ಯಾಸ್ ಖಾಲಿ ಆಗೋಕ್ಕೆ ಮೊದಲು ಲೋಡನ್ನು ತರಿಸ್ಕೊಳ್ಳಾಗ್ತಾ ಇತ್ತು. ಆದರೆ ಈಗ ಹೇಳಿದ್ರು ಕೂಡ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಪರಿಸ್ಥಿತಿ. ಯಾಕಂದರೆ ಈಗ ಕಾರ್ಗಳಿಗೆ 500, ಹಾಗೆ ಆಟೋ ರಿಕ್ಷಾಗಳಿಗೆ 250ರವರೆಗೂ ಕೂಡ ನಾವು LPG ಸಪ್ಲೈ ಮಾಡ್ತೀವಿ. ಯಾಕಂದರೆ ಇದು ಈ ಗ್ಯಾಸ್ ಸಿಗದೇ ಇರುವಂಥ ಟೈಮ್ ಇದು. ಅದರಿಂದಾಗಿ ತುಂಬಾ ಕಷ್ಟ ಆಗ್ತಿದೆ ಅನ್ನುವಂಥ ನಿಟ್ಟಲ್ಲಿ ಗ್ಯಾಸ್ ಇದ್ದಂಥ ಸಂದರ್ಭದಲ್ಲಿ ಆಟೋಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾಸನ್ನು ಹಾಕ್ತಾಯಿದ್ರು. ಆದರೆ ಈಗ ಸೂಪರ್ ಗ್ಯಾಸಲ್ಲೂ ಕೂಡ ಹಾಕೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಸ್ಟಾಕ್ ಏನಿದೆ ಅದು 2 ದಿನದವರೆಗೂ ಕೂಡ ಬರ್ತಾ ಇಲ್ಲ. ನನ್ನ ಜೊತೆಗೆ ಈಗ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಎಷ್ಟು ದಿನಕ್ಕೆ ಒಂದ್ಸಲಿ ಬರುತ್ತೆ ಸರ್ ಗ್ಯಾಸ್ ಟ್ಯಾಂಕ್? ಈಗ ಬರ್ತಾ ಇರೋದು ಬಂದು ನಮ್ಮ ಹತ್ರ ಅರ್ಧ ಲೋಡ್ ಬರ್ತಾ ಇದೆ. ಅರ್ಧ ಲೋಡ್ ಅಂದರೆ ಅರೌಂಡ್ 7,500 ಲೀಟರ್ಸ್ ಬರ್ತಾ ಇದೆ. ಮೊದಲು ಸರ್ ಮೊದಲು ಫುಲ್ ಟ್ಯಾಂಕ್ ಬರ್ತಾಯಿತ್ತು. ಫುಲ್ ಆ್ಯಂಡ್ ಅರೌಂಡ್ 14,000 15,000 ಲೀಟರ್ಸ್ ಬರ್ತಾಯಿತ್ತು. ಸೊ ಆವಾಗ ಅವೈಲೇಬಿಲಿಟಿ ನಮ್ಮ ಸೇಲ್ಸ್ ಬಂದು 3,500 4,000 ಮ್ಯಾಕ್ಸಿಮಮ್ ಸೇಲ್ಸ್ ಆಗ್ತಾಯಿತ್ತು ಈ ಡೈಲಿ ಫರ್ ಡೇ. ಈಗೇನಾಗ್ತಾಯಿದೆ ಅಂದರೆ, ಬೆಳಗ್ಗೆ ಓಪನ್ ಮಾಡಿದ್ರೆ ನೀವು 3 ಗಂಟೆ 4 ಗಂಟೆ ಹೊತ್ತಿಗೆ 5,000 5,500 ಸೇಲ್ಸ್ ಆಗ್ಬಿಡ್ತಾಯಿದೆ. ಯಾಕಂದರೆ ಗ್ಯಾಸ್ ಅವೈಲೇಬಿಲಿಟಿ ಎಲ್ಲಿ ಶಾರ್ಟೇಜು. ಗ್ಯಾಸ್ ಅವೈಲೇಬಿಲಿಟಿ ಇಲ್ದಿರೋದ್ರಿಂದ ಏನಾಗುತ್ತೆ, ಪ್ರೈಸ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗೇ ಆಗುತ್ತೆ. ಗೊತ್ತಿರೋ ವಿಷಯ. ಯಾವುದೇ ಒಂದು ವಸ್ತು ಈಗ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದ್ರೆ ತಾನೇ ಪ್ರೈಸ್ ಜಾಸ್ತಿ ಆಗೋದು. ಇವಾಗ ಗ್ಯಾಸು ಡಿಮ್ಯಾಂಡ್ ಇರೋದ್ರಿಂದ ಪ್ರೈಸ್ ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ. ಲಾಸ್ ಆಗ್ತಿದೆಯಾ ಸರ್? ಈಗ ಪ್ರತಿದಿನ ನಮಗೆ ತುಂಬ ಇಷ್ಟು ವ್ಯಾಪಾರ ಆಗ್ತಿತ್ತು, ಇಷ್ಟು ಸೇಲ್ ಆಗ್ತಾ ಇತ್ತು, ಈಗ ಆಗ್ತಿಲ್ಲ ಅನ್ನೋದು? ಇಲ್ಲ ಸರ್, ಈಗ ಸಿಕ್ಕಿದ್ರೆ ತಾನೇ. ಈಗ ನಮ್ಮದು ಇನ್ವೆಂಟ್ರಿ ಏನಿದೆ ಅದು ಮೇಂಟೈನ್ ಮಾಡಬೇಕು. ರೆಂಟ್ ಕೊಡಬೇಕು, ನಾವು ಹುಡುಗರು ಸ್ಯಾಲ್ರಿ ಕೊಡಬೇಕು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಎಲ್ಲ ಅದೆಲ್ಲ ಇಟ್ಸ್ ನ್ಯಾಚುರಲ್, ಅದೆಲ್ಲ ಬಂದೇ ಬರುತ್ತೆ ಅಲ್ವಾ. ಖರ್ಚಿದ್ದೇ ಇರುತ್ತೆ, ಖರ್ಚಲ್ಲೇನೋ ಮೈನಸ್ ಆಗೋದಿಲ್ಲ. ಗ್ಯಾಸ್ ಇಲ್ಲ ಅಂದ್ರೂ ಖರ್ಚಾಗುತ್ತೆ, ಇದ್ದರೂ ಖರ್ಚಾಗುತ್ತೆ. ಒಟ್ಟಾರೆ ಈ ಸಮಸ್ಯೆಯಿಂದ ಲಾಸ್ ಅಂತೂ ಆಗ್ತಾನೆ ಇದೆ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಹದೇಶ್ ಆನೇಕರ್, ಪಬ್ಲಿಕ್ TV ಬೆಂಗಳೂರು.